ನಮಸ್ಕಾರ ಮೇಷರಾಶಿಯವರೇ, ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಒಂದೇ ಒಂದು ಸಣ್ಣ ನಿರ್ಧಾರ ನಿಮ್ಮ ಮುಂದಿನ 5 ವರ್ಷಗಳ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಿಬಿಟ್ಟರೆ ಹೇಗಿರುತ್ತದೆ ಅಲ್ವಾ? ಮನುಷ್ಯರಾದ ನಾವು ಪ್ರತಿದಿನ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಬೆಳಗ್ಗೆ ಎದ್ದು ಏನು ತಿನ್ನಬೇಕು ಅನ್ನೋದರಿಂದ ಹಿಡಿದು ಆಫೀಸ್ನಲ್ಲಿ ಯಾರ ಜೊತೆ ಹೇಗೆ ಮಾತನಾಡಬೇಕು ಅನ್ನೋವರೆಗೆ. ಆದರೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಶೇಷ ವಾರಗಳು ಬರುತ್ತದೆ. ಆ ವಾರಗಳಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೇವಲ ಇವತ್ತಿನ ದಿನವನ್ನು ಮಾತ್ರ ನಿರ್ಧರಿಸುವುದಿಲ್ಲ, ಬದಲಿಗೆ ನಮ್ಮ ಮುಂಬರುವ ವರ್ಷಗಳ ಬಲವಾದ ತಡೆಗೋಡೆಯನ್ನು ಕಟ್ಟುತ್ತದೆ. ಆಗಸ್ಟ್ 11ರಿಂದ 16ರವರೆಗಿನ ಸಮಯದ ಬಗ್ಗೆ ಪ್ರಕಟವಾಗಿರುವ ಮೂಲ ಮಾಹಿತಿಯನ್ನು ಆಧರಿಸಿ ಸಿದ್ಧಪಡಿಸಿರುವ ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪಾಲಿಗೆ ಅಂದರೆ ಮೇಷರಾಶಿಯವರ ಪಾಲಿಗೆ ಈ ಸಮಯ ಅಂತಹದ್ದೇ ಒಂದು ಅತ್ಯಂತ ಪ್ರಮುಖವಾದ ಕಾಲಘಟ್ಟ ಅಂತ ಸಾಂಪ್ರದಾಯಿಕ ನಂಬಿಕೆಗಳು ಹೇಳುತ್ತದೆ. ಬಹುಶಃ ಇದನ್ನು ಮತ್ತೊಂದು ಸಾಮಾನ್ಯ ವಾರ ಅಂದುಕೊಂಡು ನೀವು ನಿರ್ಲಕ್ಷ್ಯ ಮಾಡಬಹುದು. ಆದರೆ ಈ ವಿಶ್ಲೇಷಣೆಯಲ್ಲಿ ನಾವು ನೋಡಿರುವ ಪ್ರತಿಯೊಂದು ಅಂಶವೂ ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ನೇರವಾಗಿ ಕನ್ನಡಿ ಹಿಡಿಯಲಿದೆ. ಈ ವಾರದ ಒಂದೇ ಒಂದು ನಿರ್ಧಾರ ಮುಂದಿನ 5 ವರ್ಷಗಳನ್ನು ರೂಪಿಸಬಲ್ಲದೆ ಅನ್ನೋ ಪ್ರಶ್ನೆ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗಿದೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಎಷ್ಟೋ ಗೊಂದಲಗಳು ಓಡಾಡುತ್ತಾ ಇರಬಹುದು. ನಾನು ಮಾಡುತ್ತಿರುವ ಕೆಲಸ ಸರಿ ಇದೆಯಾ? ನನ್ನ ಆರ್ಥಿಕ ಪರಿಸ್ಥಿತಿ ಎಂದಾದರೂ ಸುಧಾರಿಸುತ್ತಾ? ಕುಟುಂಬದವರ ಜೊತೆಗಿರೋ ಈ ಸಣ್ಣ ಪುಟ್ಟ ಮನಸ್ತಾಪಗಳು ಯಾವಾಗ ಮುಗಿಯುತ್ತದೆ? ಹೀಗೆ ನೂರಾರು ಪ್ರಶ್ನೆಗಳು. ಈ ವಾರ ಅಂದರೆ ಆಗಸ್ಟ್ 11ರಿಂದ 16ರ ನಡುವೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಬಲವಾದ ಸುಳಿವು ಸಿಗುವ ಸಾಧ್ಯತೆ ಇದೆ ಅಂತ ಮೂಲಗಳು ಸೂಚಿಸುತ್ತದೆ. ಆದರೆ ಆ ಸುಳಿವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದನ್ನೇ ಅನೇಕರು ಗಮನಿಸದೆ ಆಮೇಲೆ ಪಶ್ಚಾತ್ತಾಪ ಪಡುತ್ತಾರೆ. ಈ ನಿರ್ಧಾರವನ್ನು ನೀವು ಹೇಗೆ ಸರಿಯಾಗಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಅಷ್ಟಕ್ಕೂ ಈ ವಾರವೇ ಯಾಕೆ ಇಷ್ಟು ಮುಖ್ಯ ಅನ್ನೋದಕ್ಕೆ ಇನ್ನೊಂದು ಕುತೂಹಲಕಾರಿ ಹಿನ್ನೆಲೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಯಂತೆ ನಿಮ್ಮ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೇನೆ ಒಂದು ರೀತಿ ಧೈರ್ಯ, ಉತ್ಸಾಹ, ಸಾಹಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಸಾಮರ್ಥ್ಯದ ಸಂಕೇತ. ಈ ನಿರ್ದಿಷ್ಟ ಅವಧಿಯಲ್ಲಿ ಗ್ರಹಗಳ ಚಲನೆ ಮತ್ತು ನಕ್ಷತ್ರ ಪರಿವರ್ತನೆಯು ನಿಮ್ಮ ಆಲೋಚನಾ ಶಕ್ತಿಯನ್ನು ಇನ್ನಷ್ಟು ಚುರುಕುಗೊಳಿಸುತ್ತದೆ ಅಂತ ಸಾಂಪ್ರದಾಯಿಕ ಜ್ಯೋತಿಷ್ಯ ಹೇಳುತ್ತದೆ. ನದಿ ಹರಿಯುವ ದಿಕ್ಕನ್ನು ಒಂದು ಸಣ್ಣ ತಿರುವು ಹೇಗೆ ಬದಲಾಯಿಸುತ್ತದೆಯೋ ಹಾಗೆಯೇ ಈ ವಿಶೇಷ ಸ್ಥಿತಿಯು ನಿಮ್ಮ ಬುದ್ಧಿಮತ್ತೆಗೆ ಒಂದು ಹೊಸ ಸ್ಪಷ್ಟತೆಯನ್ನು ನೀಡುತ್ತದೆ. ಒಂಥರ ನಿಮ್ಮ ಅಂತರ್ಪ್ರಜ್ಞೆ ಅತ್ಯಂತ ಬಲವಾಗುತ್ತದೆ. ಎಷ್ಟೋ ದಿನಗಳಿಂದ ಮುಂದೂಡುತ್ತಾ ಬಂದಿದ್ದ ಕೆಲಸವನ್ನು ದಿಟ್ಟವಾಗಿ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಮೂಡುತ್ತದೆ. ಇದಕ್ಕಾಗಿಯೇ ಈ ವಾರವನ್ನು ಒಂದು ಬೀಜ ಬಿತ್ತುವ ಅವಧಿ ಅಂತ ಕರೆಯಲಾಗುತ್ತದೆ. ಈಗ ನಿಮಗೆ ಅನಿಸಬಹುದು, ಅಷ್ಟಕ್ಕೂ ಆ ಒಂದೇ ಒಂದು ದೊಡ್ಡ ನಿರ್ಧಾರ ಯಾವುದು ಅಂತ. ದೊಡ್ಡ ನಿರ್ಧಾರ ಅಂದರೆ ಏಕಾಏಕಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುವುದಾಗಲಿ ಅಥವಾ ಕೋಪದಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಡುವುದಾಗಲಿ ಅಲ್ಲವೇ ಅಲ್ಲ. ನಿಮ್ಮ ನಿಜವಾದ ದೊಡ್ಡ ನಿರ್ಧಾರಗಳು ಹುಟ್ಟೋದು ನಿಮ್ಮ ಆಂತರಿಕ ಬದಲಾವಣೆಯಿಂದ. ಈ ವಾರ ನಿಮಗೆ ಎದುರಾಗುವ ಆ ನಿರ್ಧಾರ ನಿಮ್ಮ ಜೀವನದ 4 ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಕ್ಕೆ ಸಂಬಂಧಿಸಿರಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಇರುವುದು ಅಥವಾ ಹೊಸ ಹಾದಿ ಹುಡುಕುವುದರಲ್ಲಿ ಆರ್ಥಿಕವಾಗಿ ಇಷ್ಟ ಬಂದಂತೆ ಖರ್ಚು ಮಾಡುವುದನ್ನು ನಿಲ್ಲಿಸಿ. ನಿಮಗೊಂದು ಕಠಿಣ ಗಡಿ ವಿಧಿಸಿಕೊಳ್ಳದ ನಿಮ್ಮ ಸಂಬಂಧಗಳಲ್ಲಿ ನಕಾರಾತ್ಮಕತೆಯನ್ನು ಬಿಟ್ಟು ಕ್ಷಮೆಯ ಮೂಲಕ ಸರಿಪಡಿಸಿಕೊಳ್ಳದ ಅಥವಾ ಆರೋಗ್ಯದ ವಿಚಾರದಲ್ಲಿ ನಾಳೆಯಿಂದ ಮಾಡುತ್ತೇನೆ ಎನ್ನುವುದನ್ನು ಬಿಟ್ಟು ಹಿಂದೆ ಶಿಸ್ತು ಅಳವಡಿಸಿಕೊಳ್ಳದ ಈ ವಾರ ನಿಮ್ಮ ಮನಸ್ಸು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರೋದಕ್ಕೆ ಖಂಡಿತ ಪ್ರೇರೇಪಿಸುತ್ತದೆ. ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ ಇದು ಅತ್ಯಂತ ರೋಮಾಂಚಕಾರಿ ಹಾಗೂ ನೀವು ಸ್ವಲ್ಪ ಜಾಗರೂಕತೆಯಿಂದಲೂ ಇರಬೇಕಾದ ಸಮಯ. ಆತುರದಲ್ಲಿ ಕೆಲಸ ಬಿಡುವುದು ಅಥವಾ ಯಾರೋ ಹೇಳಿದರು ಎಂದು ಆಸೆಗೆ ಬಿದ್ದು ಅಸುರಕ್ಷಿತ ಹೂಡಿಕೆ ಮಾಡುವುದು ಬಹುದೊಡ್ಡ ತಪ್ಪು. ಬದಲಿಗೆ ಇದು ತಂತ್ರಗಾರಿಕೆಯಿಂದ ಬದಲಾವಣೆ ತರುವ ಸಮಯ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಶುಭ ಸೂಚನೆಗಳು ಸಿಗುವ ಸಾಧ್ಯತೆ ಇದೆ.
ಆದರೆ ಕೈಯಲ್ಲಿರುವ ಕೆಲಸ ಬಿಟ್ಟು ಹೊಸ ಸಾಹಸಕ್ಕೆ ಕೈ ಹಾಕುವುದು ಬೇಡ ಎನ್ನುವುದು ಮೂಲಗಳ ಸ್ಪಷ್ಟ ಸಲಹೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ವಾರ ಒಂದು ಸಣ್ಣ ನಿಯಮ ಮಾಡಿಕೊಳ್ಳಿ. ಬಯಕೆಗಳಿಗಾಗಿ ಮಾಡುವ ಖರ್ಚುಗಳನ್ನು ಮುಂದೂಡಿ. ಅಗತ್ಯಗಳಿಗಾಗಿ ಮಾತ್ರ ಖರ್ಚು ಮಾಡುವುದು ಬುದ್ಧಿವಂತಿಕೆ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರಾದ ನಿಮಗೆ ಸ್ವಲ್ಪ ಕೋಪ ಮತ್ತು ಆತುರ ಜಾಸ್ತಿ. ಈ ವಾರ ನೀವು ನಿಮ್ಮ ಸಂಗಾತಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಧ್ವನಿ ಆದಷ್ಟು ಮೃದುವಾಗಿರಲಿ. ಸಣ್ಣ ಸಣ್ಣ ವಿಷಯಗಳಿಗೂ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸುವುದು ಕ್ಷೇಮ. ದಾಂಪತ್ಯ ಜೀವನದಲ್ಲಿ ಏನಾದರೂ ಅಸಮಾಧಾನಗಳಿದ್ದರೆ ಪ್ರೀತಿಯಿಂದ ಕುಳಿತು ಮಾತನಾಡುವ ಮೂಲಕ ಬಗೆಹರಿಸಿಕೊಳ್ಳಿ. ಈ ವಾರ ನಿಮಗೆ ಅತಿಯಾದ ಆಲೋಚನೆ ಮತ್ತು ಒತ್ತಡದಿಂದಾಗಿ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಸಾಂಪ್ರದಾಯಿಕ ನಂಬಿಕೆಯಂತೆ ಮಂಗಳನ ಪ್ರಭಾವದಿಂದ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಯಿದೆ. ಹಾಗಾಗಿ ದೇಹವನ್ನು ತಂಪಾಗಿರಿಸುವ ಆಹಾರ ಮತ್ತು ಹೆಚ್ಚಿನ ನೀರನ್ನು ಸೇವಿಸುವುದು ಬಹಳ ಉಪಯುಕ್ತ. ಮಾನಸಿಕ ಪ್ರಶಾಂತತೆಗಾಗಿ ಪ್ರತಿದಿನ ಬೆಳಿಗ್ಗೆ 10 ರಿಂದ 15 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು. ಇನ್ನು ಆಧ್ಯಾತ್ಮದ ವಿಚಾರಕ್ಕೆ ಬರೋಣ. ಆಧ್ಯಾತ್ಮ ಅಂದರೆ ಕೇವಲ ಕಾಡಿಗೆ ಹೋಗಿ ತಪಸ್ಸು ಮಾಡುವುದಲ್ಲ, ನಿಮ್ಮ ಮನಸ್ಸನ್ನು ಸನ್ಮಾರ್ಗದಲ್ಲಿ ನಡೆಸುವುದು. ಈ ವಾರ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸರಳ ಸಾಂಪ್ರದಾಯಿಕ ಅಭ್ಯಾಸಗಳನ್ನು ಸೂಚಿಸುತ್ತದೆ. ಬೆಳಗ್ಗೆ ಎದ್ದು ಸೂರ್ಯ ದೇವರಿಗೆ ಆರ್ಘ್ಯ ನೀಡುವುದು ಅಥವಾ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬುತ್ತದೆ ಎಂದು ನಂಬಲಾಗಿದೆ. ಓಂ ಹನುಮತೆ ನಮಃ ಅಥವಾ ಶ್ರೀರಾಮ ನಾಮಸ್ಮರಣೆಯು ನಿಮ್ಮ ಮನಸ್ಸಿನಲ್ಲಿರುವ ಅಂಜಿಕೆಯನ್ನು ನಿವಾರಿಸಿ ಧೈರ್ಯವನ್ನು ನೀಡುತ್ತದೆ. ಹಾಗೆಯೇ ಹಸಿದವರಿಗೆ ಸಣ್ಣ ಪ್ರಮಾಣದ ಅನ್ನದಾನ ಮಾಡುವುದು ಕೂಡ ಒಳ್ಳೆಯದು. ನೋಡಿ, ಇವೆಲ್ಲ ಒಂದೇ ದಿನದಲ್ಲಿ ಖಚಿತವಾದ ಮ್ಯಾಜಿಕ್ ಮಾಡುತ್ತದೆ ಅಂದಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ನಿಮಗೆ ಅಗತ್ಯವಿರುವ ಆಂತರಿಕ ನೆಮ್ಮದಿಯನ್ನು ಇವು ಖಂಡಿತ ಒದಗಿಸುತ್ತದೆ. ಈಗ ಈ ವಾರದ ಪ್ರತಿಯೊಂದು ದಿನ ಹೇಗಿರುತ್ತದೆ ಅಂತ ನೋಡೋಣ. ಮಂಗಳವಾರ ಬುಧವಾರದವರೆಗಿನ ಸಮಯವನ್ನು ಗಮನಿಸಿದರೆ, ಮಂಗಳವಾರ ಅಂತೂ ನಿಮ್ಮಲ್ಲಿ ಅದ್ಭುತ ಶಕ್ತಿ ಇರುತ್ತದೆ. ಬಾಕಿ ಉಳಿದಿದ್ದ ಕೆಲಸಗಳು ಎಲ್ಲ ವೇಗವಾಗಿ ಪೂರ್ಣಗೊಳ್ಳುತ್ತದೆ. ಬುಧವಾರ ನಿಮ್ಮ ಕಮ್ಯುನಿಕೇಷನ್ ಅಂದರೆ ಸಂವಹನ ಶಕ್ತಿ ಅತ್ಯುತ್ತಮವಾಗಿರುತ್ತದೆ. ಹಳೆಯ ಸ್ನೇಹಿತರಿಂದ ಸಕಾರಾತ್ಮಕ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ. ಆದರೂ ಬುಧವಾರ ಆನ್ಲೈನ್ ಶಾಪಿಂಗ್ನಂತಹ ಪ್ರಚೋದನಾತ್ಮಕ ಖರ್ಚುಗಳಿಂದ ದೂರವಿರುವುದು ಒಳಿತು. ಈ 3 ದಿನಗಳ ನಂತರ ವಾರದ ಅತ್ಯಂತ ಮಹತ್ವದ ಕ್ಷಣಗಳು ಇನ್ನು ಮುಂದೆ ಇವೆ. ಅದೇನು ಅಂತ ಕಾದು ನೋಡಿ. ಗುರುವಾರದಿಂದ ಭಾನುವಾರದವರೆಗಿನ ಸಮಯ ಹೇಗಿರುತ್ತದೆ ಎಂದರೆ, ಗುರುವಾರ ನಿಮ್ಮ ಮಾನಸಿಕ ನೆಮ್ಮದಿಗೆ ಹೇಳಿ ಮಾಡಿಸಿದ ದಿನ. ನಿಮ್ಮ ಮಾರ್ಗದರ್ಶಕರ ಸಲಹೆ ಈ ದಿನ ಉಪಯುಕ್ತವಾಗಲಿದೆ. ಶುಕ್ರವಾರ ನಿಮ್ಮಲ್ಲಿ ಸೃಜನಶೀಲತೆ ಹೆಚ್ಚುತ್ತದೆ. ದಂಪತಿಗಳ ನಡುವಿನ ಸಣ್ಣ ಪುಟ್ಟ ಕಹಿ ಘಟನೆಗಳೆಲ್ಲ ತಿಳಿಯಾಗುತ್ತದೆ. ಆದರೆ ಶನಿವಾರದ ಬಗ್ಗೆ ಮಾತ್ರ ತೀವ್ರ ಎಚ್ಚರವಿರಬೇಕು. ಈ ದಿನ ಕಠಿಣ ಶ್ರಮವನ್ನು ಬೇಡುತ್ತದೆ. ತಕ್ಷಣ ರಿಸಲ್ಟ್ ಸಿಗಲಿಲ್ಲ ಅಂತ ನಿರಾಶೆಗೊಳ್ಳುವಂತಿಲ್ಲ. ತಾಳ್ಮೆಯೇ ಈ ದಿನದ ಅತಿ ದೊಡ್ಡ ಅಸ್ತ್ರ. ಇನ್ನು ಭಾನುವಾರ ಆತ್ಮಾವಲೋಕನದ ದಿನ. ಇಡೀ ವಾರ ನಡೆದ ಘಟನೆಗಳನ್ನು ಪ್ರಶಾಂತವಾಗಿ ಕುಳಿತು ಯೋಚಿಸಿ ಮುಂಬರುವ ವಾರಕ್ಕೆ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ಇನ್ನೊಂದು ಆಸಕ್ತಿಕರ ವಿಚಾರ ಹೇಳುತ್ತೇನೆ ಕೇಳಿ. ಜ್ಯೋತಿಷ್ಯ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ನಮಗೆ ಒಳ್ಳೆಯ ಸಮಯ ಬರಲಿದೆ ಎನ್ನುವಾಗ ನಮ್ಮ ಸುತ್ತಲಿನ ವಾತಾವರಣ ಕೆಲವೊಂದು ಸಣ್ಣ ಶುಭ ಸಂಕೇತಗಳನ್ನು ನೀಡುತ್ತದೆ. ಕಳೆದು ಹೋದ ಮುಖ್ಯವಾದ ವಸ್ತುವೊಂದು ಮತ್ತೆ ಸಿಗುವುದು, ಮನೆಯಿಂದ ಹೊರಡುವಾಗ ಯಾವುದಾದರೂ ಸಕಾರಾತ್ಮಕ ಸುದ್ದಿ ಕಿವಿಗೆ ಬೀಳುವುದು, ನಿಮ್ಮ ಮನಸ್ಸಿನಲ್ಲಿದ್ದ ರಹಸ್ಯ ಭಯ ಒಂದು ಇದ್ದಕ್ಕಿದ್ದಂತೆ ಮಾಯವಾಗುವುದು, ಹಳೆಯ ಸ್ನೇಹಿತರು ಯಾವುದೇ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಲು ಬರುವುದು ಮತ್ತು ಮನೆಯಲ್ಲಿ ಗಿಡಗಳು ಹೂ ಬಿಡುವುದು ಅಥವಾ ಹಕ್ಕಿಗಳು ಬಂದು ಚಿಲಿಪಿಲಿ ಎನ್ನುವುದು. ಇಂತಹ ಕೆಲವು ಸುಂದರ ಸಂಕೇತಗಳು. ಈ ಸಂಕೇತಗಳು ಎಲ್ಲರಿಗೂ ಒಂದೇ ರೀತಿ ಆಗಬೇಕೆಂದಿಲ್ಲ, ಆದರೆ ಇವು ನಿಮ್ಮ ಮನಸ್ಸಿನಲ್ಲಾಗುವ ಸಕಾರಾತ್ಮಕ ಬದಲಾವಣೆಗಳ ಪ್ರತಿಬಿಂಬಗಳು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.